ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಮಾಹಿತಿಯನ್ನು ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಗೊತ್ತಿದೆ ಇವತ್ತೇನು ಪೆರಿಫೆರಲ್ ರೋಡ್ ಅನ್ನ ತಾವು ಮಾಡ್ತಿದ್ರ ನಂಬರ್ 2ನ ಇವತ್ತು ನೈಸ್ ಕಂಪ್ನಿ ನೈಸ್ ರಸ್ತೆ ಈಗ ಆಲ್ರೆಡಿ ಇದೆ. ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ಇನ್ನೂ 2 ರೋಡ್ ಅಕ್ಕಪಕ್ಕ ಮಾಡ್ತಾರೆ. ಈ ಪೆರಿಫೆರಲ್ ರೋಡ್ ಇಂದ ಒಂದು 10,000 ಮನೆಗೆ ತೊಂದರೆ ಆಗುತ್ತೆ. ಎರಡನೇದು, ಈ ನೈಸ್ ರೋಡ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿವರೆಗೂ ಮಾಡಿರೋಂಥ ಇದರಲ್ಲಿ ಒಂದು ಕಡೆನೂ ಟ್ರಕ್ ಟರ್ಮಿನಲ್ ಇಲ್ಲ ಅಧ್ಯಕ್ಷರೇ. ಈ ಪೆರಿಫೆರಲ್ ರೋಡಲ್ಲಿ ಒಂದು 8 ಕಡೆ ಟ್ರಕ್ ಟರ್ಮಿನಲ್ ಮಾಡಿದ್ದಾರೆ. ಸೊ ಜನಕ್ಕೆ ಏನಾಗಿದೆ ಅಂದರೆ ಬಹಳಷ್ಟು ಜನ BMICP ಪರ್ಮಿಷನ್ ತಗೊಂಡಿದ್ದಾರೆ, BDA ಪರ್ಮಿಷನ್ ತಗೊಂಡಿದ್ದಾರೆ, ಕನ್ವರ್ಷನ್ ಮಾಡಿದ್ದಾರೆ, ಲೇಔಟ್ ಮಾಡಿದ್ದಾರೆ, ಮನೆಗಳು ಕಟ್ಟಿದ್ದಾರೆ. ನೋಟಿಫಿಕೇಶನ್ ಬಂದಾಗಿಂದ ಯಾರು ಜನ ಸರಿಯಾಗಿ ಲೋಕಲ್ ಅಲ್ಲಿ ನಿದ್ದೆ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರ ಮತ್ತು ನಮ್ಮ ಸೋಮಶೇಖರ್ ಸಾಹೇಬ್ರ ಕ್ಷೇತ್ರ, ನಮ್ಮ ವಿಶ್ವನಾಥ್ ಕ್ಷೇತ್ರ 3 ಬರುತ್ತೆ. ತಮಗೆ ಬಹಳ ತಿಳುವಳಿಕೆ ಇದೆ, ಹೆಚ್ಚು ಅನುಭವ ಇದೆ. ದಯವಿಟ್ಟು ಪೆರಿಫೆರಲ್ ರೋಡ್ಗೆ ಏನಾದ್ರು ಬೇರೆ ದಾರಿ ಹುಡುಕಿ ನೈಸ್ ಕಂಪ್ನಿಯವರೇ ಅಕ್ಕಪಕ್ಕ ಜಾಗ ಅಕ್ವಿಜಿಷನ್ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ ನಾನು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.